ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ. ಪ್ರಾರಂಭದಲ್ಲಿ ವಿದ್ಯಾ ಎಕ್ಸಾಮ್ ಬರೀತಾ ಇರ್ತಾಳೆ. ಭದ್ರ ಕೂಡ ಅವಳ ಜೊತೆನೇ ಇರ್ತಾನೆ. ಇನ್ನು ವಿದ್ಯಾ ತುಂಬಾ ಕಾಲು ನೋವು ಬರುತ್ತೆ. ಇನ್ನು ಭದ್ರನಿಗೆ ಹೇಳ್ತಾನೆ, ತುಂಬ ಕಾಲು ನೋಯ್ತಿದೆ, ಸ್ವಲ್ಪ ಎಣ್ಣೆ ಹಾಕ್ತೀರಾ ಅಂತ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ಆಯಿತು ಇನ್ನೇನು ಮಾಡೋದು ಅಂತ ಹೇಳಿ ಎಣ್ಣೆ ಎಲ್ಲ ಕಾಲಿಗೆ ಹಾಕ್ತಾನೆ. ಇನ್ನು ವಿದ್ಯಾ ಎಕ್ಸಾಮ್ ಬರೀತಾನೆ ಇರ್ತಾಳೆ. ಆವಾಗ ಒಂದು ಬೆಲ್ ಆಗುತ್ತೆ. ಆಗ ಭದ್ರ ಹೇಳ್ತಾನೆ, ಓ ಎಕ್ಸಾಮ್ ಆಯಿತಾ ಕೇಳ್ತಾನೆ. ಆಗ ವಿದ್ಯೆ ಹೇಳ್ತಾಳೆ, ಇಲ್ಲ ಇಲ್ಲ, ಇದು 1 ಗಂಟೆ ಆಯಿತು ಅಂತ ಹೇಳಿ ಬೆಲ್ ಹೊಡೆದದ್ದು, ಇನ್ನು 2 ಬೆಲ್ ಹೊಡಿಬೇಕು, 2 ಬೆಲ್ ಹೊಡೆದಾಗ ಎಕ್ಸಾಮ್ ಆಯಿತು ಅಂತ ಅರ್ಥ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಏನು ಇನ್ನು 2 ಬೆಲ್ ಹೊಡಿಬೇಕಾ? ನಾವು ಎಕ್ಸಾಮ್ ಬರೀವಾಗ 1 ಬೆಲ್ ಹೊಡೆದ ಆಮೇಲೆ ಎಲ್ಲ ಎತ್ಕೊಂಡು ಓಡ್ತಿದ್ವಿ ಗೊತ್ತಾ, ಇದೇನು 2-3 ಬೆಲ್ಲು ಅಂತ ಹೇಳ್ತಾಳೆ. ಆವಾಗ ವಿದ್ಯಾ ಹೇಳ್ತಾಳೆ, ಇದೇನು ಶಾಲೆ ಅಲ್ಲ ಕಾಲೇಜ್ ಗೊತ್ತಾಯ್ತಲ್ವಾ, ಅದು ಈಗ ಎಕ್ಸಾಮ್ ನಡೀತಿದೆ ಅಂತ ಹೇಳ್ತಾಳೆ. ಆಗ ಭದ್ರ ಹೇಳ್ತಾರೆ, ಇದೇನು ಎಕ್ಸಾಮ್, ನಾನಾಗಿದ್ದರೆ ಇಷ್ಟು ತನಕ ಎಡಗೈಲಿ ಬಲಗೈಲಿ 2 ಕೈಯಲ್ಲಿ ಬರೆದು ಎಲ್ಲ ಕೊಟ್ಟು ಬರ್ತಿದ್ದೆ ಗೊತ್ತಾ ಅಂತ ಕೇಳ್ತಾನೆ. ಆಗ ವಿದ್ಯಾ ಹೇಳ್ತಾಳೆ, ಓ ಹೌದಾ, ಆಯಿತು ಪರವಾಗಿಲ್ಲ, ಇವಾಗ ನೀವೇ ಬರೀರಿ ಅಂತ ಹೇಳ್ತಾಳೆ. ಆಗ ಭದ್ರ ಹೇಳ್ತಾನೆ, ಬೇಡಪ್ಪ ನಾನಂತೂ ಬರೆಯಲ್ಲ, ನಾನು ಬರೆದು ರ್ಯಾಂಕ್ ಬರೋದು ಅದೆಲ್ಲ ಯಾಕೆ ಸುಮ್ಮನೆ ಅಂತ ಹೇಳ್ತಾನೆ. ಆಗ ವಿದ್ಯಾ ಹೇಳ್ತಾಳೆ, ಆಯಿತು ಸಾಕು, ಒಣ ಜಂಬಕ್ಕೇನು ಕಮ್ಮಿ ಇಲ್ಲ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಶಿವರಾಮೇಗೌಡ ಹೇಳ್ತಾ ಇರ್ತಾರೆ ಅವರ ಪಿ ಎ ಹತ್ರ, ನಾನು ಕಾಲ್ ಮಾಡಲಿಕ್ಕೆ ಹೇಳಿದ್ನಲ್ಲ ನೀರಿನ ಸಮಸ್ಯೆಗೆ, ಅವ್ರು ನೀರು ಬಿಟ್ರೆ ಅಂತ ಕೇಳಿದ್ಯಾ ಅವ್ರ ಹತ್ರ ಅಂತ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ಕಾಲ್ ಮಾಡಿದೆ, ಆದರೆ ಅವನೇನು ಸರಿ ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್ ಅಂತ ಹೇಳ್ತಾರೆ. ಅದಕ್ಕೆ ಆಯಿತು ನನಗೆ ಕಾಲ್ ಮಾಡಿ ಕೊಡು ಅಂತ ಹೇಳ್ತಾರೆ. ಇನ್ನು ಆ ಮಂತ್ರಿಗೆ ಕಾಲ್ ಮಾಡಿ ಕೊಡ್ತಾರೆ. ಇನ್ನು ಅವ್ರು ಹೇಳ್ತಾರೆ, ನೀರು ಬಿಡು ಅಂತ ಹೇಳಿದ್ದೆ ಅಲ್ವಾ, ಯಾಕೆ ನೀನು ನೀರು ಬಿಡಲಿಲ್ಲ, ರೈತರಿಗೆ ಕಷ್ಟ ಆಗ್ತಿರೋದು ಗೊತ್ತಾಗಲ್ವಾ, ನೋಡು ರೈತರಿಗೆ ಬಿತ್ತನೆ ಮಾಡಬೇಕು, ಅಷ್ಟರೊಳಗೆ ನೀನು ನೀರು ಬಿಟ್ಟೇ ಬಿಟ್ಟು, ಇಲ್ಲಾಂದ್ರೆ ನಾನು ಏನು ಮಾಡ್ತೇನೆ ಅಂತ ನಿಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಶಿವರಾಮೇಗೌಡ ಹೇಳ್ತಾರೆ, ಏನು ಟೆಕ್ನಿಕಲ್ ಪ್ರಾಬ್ಲಮ್ಮು, ಅಲ್ಲ ನಿಮಗೆ ಕೆಲಸ ಮಾಡೋಕ್ಕಾದರೆ ಮಾಡಿ, ಇಲ್ದಿದ್ದರೆ ಸೀದಾ ಹೋಗಿ, ನನಗೆ ರೈತರಿಗೆ ತೊಂದರೆ ಆಗಬಾರ್ದು ಅಷ್ಟೇ, ರೈತರಿಗೆ ಯಾವುದೇ ಕಾರಣಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳ್ತಾರೆ. ಇನ್ನು ಅದನ್ನೆಲ್ಲ ಮೀಡಿಯಾದವ್ರು ನೋಡ್ತಾ ಇರ್ತಾರೆ. ಇನ್ನು ಅವ್ರು ಹೇಳ್ತಾರೆ, ನೋಡಿ ಮಂತ್ರಿಗಳು ಕೇವಲ ತನ್ನ ಸೊಸೆ ಎಕ್ಸಾಮ್ ಬರೆಸಲಿಕ್ಕೆ ಬಂದಿದ್ದಲ್ಲ, ಇವಾಗಲೂ ಅವರು ಜನರ ಪರವಾಗಿಯೇ ಜನರಿಗೆ ಉಪಯೋಗವಾಗುವಂಥ ಕೆಲಸನೇ ಮಾಡ್ತಿದ್ದಾರೆ ನೋಡಿ ಅಂತ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ವಿದ್ಯಾ ಹೇಳ್ತಾಳೆ, ಎಕ್ಸ್ಕ್ಯೂಸ್ ಮೀ ಮೇಡಮ್ ಅಂತ ಹೇಳ್ತಾಳೆ. ಇನ್ನು ಏನಂತ ಹೇಳ್ತಾರೆ ಮ್ಯಾಮ್, ಆಗ ವಾಶ್ರೂಮ್ ಹೋಗ್ಲಿಕ್ಕಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಓಕೆ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಆಗ ಭದ್ರ ಹೇಳ್ತಾನೆ, ಏನು ಮುಖ ನೋಡ್ತಿದ್ಯಾ, ಹೋಗು ಅಂತ ಹೇಳ್ತಾನೆ. ಅದಕ್ಕೆ ವಿದ್ಯೆ ಹೇಳ್ತಾರೆ, ನಾನು ವಾಶ್ರೂಮ್ ಹೋಗಬೇಕು ಅಂತೇಳಿ ನಿಮ್ಗೆ ಅರ್ಥ ಆಯ್ತಲ್ವಾ ಅಂತ ಹೇಳ್ತಾನೆ. ಆವಾಗ ಭದ್ರ ಹೇಳ್ತಾನೆ, ಓ ಇದು ನನ್ನ ಬೆನ್ನಿಗೆ ಬಿದ್ದು ಬೇತಾಳ ಅಂತ ಹೇಳಿ ಅವಳನ್ನು ಎತ್ಕೊಂಡು ವಾಶ್ರೂಮ್ಗೆ ಹೋಗ್ತಾ ಇರ್ತಾನೆ. ಆವಾಗ ಅಮ್ಮಮ್ಮ ಮತ್ತು ಚಂಪಾ ಬರ್ತಾರೆ. ಆಗ ಅಮ್ಮಮ್ಮ ಕೇಳ್ತಾರೆ, ಈ ಭದ್ರ ಅವಳನ್ನು ಕರ್ಕೊಂಡು ಎಲ್ಲಿಗೆ ಹೋಗ್ತಿದ್ಯಾ, ಎಕ್ಸಾಮ್ ಮುಗೀತಾ ಅಂತ ಕೇಳ್ತಾಳೆ. ಆಗ ಅಮ್ಮಮ್ಮ ಹೇಳ್ತಾರೆ, ನೋಡು ಮುದುಕಿ ಸೀದಾ ಹೋಗಿಬಿಡು, ನಂಗೆ ಟೆನ್ಷನ್ ಮಾಡಬೇಡ ನೀನು ಅಂತ ಹೇಳ್ತಾನೆ. ಆಗ ಅಮ್ಮಮ್ಮ ಹೇಳ್ತಾಳೆ, ನೋಡು ಎಕ್ಸಾಮ್ ಮುಗಿತಾ ಅಂತ ಕೇಳಿದು ಮೊದಲು ಅದನ್ನು ಹೇಳು ಅಂತ ಹೇಳ್ತಾಳೆ. ಆವಾಗ ಭದ್ರ ಹೇಳ್ತಾನೆ, ಇಲ್ಲ ಇನ್ನೂ ಮುಗ್ದಿಲ್ಲ ಅಂತ ಹೇಳ್ತಾನೆ. ಹೌದಾ, ಹಾಗಿರುವಾಗ ಇವಳನ್ನು ಎಕ್ಸಾಮ್ ಬರೆಯೋದು ಬಿಟ್ಟು ಎಲ್ಲೋ ಕರ್ಕೊಂಡು ಹೋಗ್ತಿದ್ಯಾ ಅಂತ ಹೇಳ್ತಾಳೆ. ಆವಾಗ ಭದ್ರ ಹೇಳ್ತಾನೆ, ವಾಶ್ರೂಮಿಗೆ ಕರ್ಕೊಂಡು ಹೋಗ್ತಿದ್ದಾನೆ ಮುದುಕಿ ಅಂತ ಹೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ಏನು ವಾಶ್ರೂಮಾ, ಅಲ್ವೇ ವಾಶ್ರೂಮಿಗೆ ಹೋಗಿ ಏನು ಮಾಡ್ತೀಯ, ಏ ವಿದ್ಯಾ ನಿಂಗಾದ್ರೂ ಬುದ್ಧಿ ಬೇಡ, ವಾಶ್ರೂಮಿಗೆ ಹೋಗಿ ನೀನೇನು ಮಾಡ್ತೀಯಾ ಅಂತ ಕೇಳ್ತಾಳೆ. ಆಗ ಚಂಪಾ ಹೇಳ್ತಾಳೆ, ಅಯ್ಯೋ ಅಜ್ಜಿ, ವಾಶ್ರೂಮ್ ಅಂದರೆ ಬಾತ್ರೂಮ್ಗೆ ಅಜ್ಜಿ, ಒಂದಕ್ಕೆ ಹೋಗಲಿಕ್ಕೆ ಅಂತ ಹೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ಅದನ್ನು ಕನ್ನಡದಲ್ಲೇ ಹೇಳ್ಬೋದು ತಾನೆ, ವಾಶ್ರೂಮ್ ಗೀಶ್ರೂಮ್ ಅಂತ ಹೇಳ್ಕೊಂಡು, ಆಯಿತು ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಆಗ ಭದ್ರ ಹೇಳ್ತಾನೆ, ಏನು ಕರ್ಕೊಂಡು ಹೋಗಂತ ಹೇಳ್ತಿದ್ದ, ಅಲ್ಲಿ ಏನಾದರೂ ಹೆಂಗಸರಿದ್ರೆ ನನ್ನ ಪರಿಸ್ಥಿತಿ ಏನು, ಸರಿಯಾಗಿ ನಂಗೆ ಕೊಡ್ತಾರೆ ಅಂತ ಹೇಳ್ತಾನೆ. ಹಾಗೆಲ್ಲ ನೆಗಡ್ತಾರೆ. ಆವಾಗ ಬಾತ್ರೂಮ್ ಕ್ಲೀನ್ ಮಾಡಿ ಒಬ್ಬರು ಬರ್ತಾ ಇರ್ತಾರೆ. ಆವಾಗ ಅವ್ರು ಹೇಳ್ತಾರೆ, ವಿದ್ಯೆ ಕೇಳ್ತಾಳೆ, ಅಲ್ಲಿ ಯಾರಾದರೂ ಲೇಡೀಸ್ ಇದ್ದಾರಾ ಮೇಡಮ್ ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಇಲ್ಲ ಯಾರೂ ಇಲ್ಲ ಅಂತ ಹೇಳ್ತಾರೆ. ಇನ್ನು ವಿದ್ಯೆ ಹೇಳ್ತಾಳೆ, ನೋಡಿ ಅಲ್ಲಿ ಯಾರೂ ಇಲ್ಲ ಅಂದರೆ ಸುಮ್ಮನೆ ನನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ತಾಳೆ. ಆಗ ಭದ್ರ ಹೇಳ್ತಾನೆ, ಏನು ಜೋರು ಮಾಡ್ತಿದ್ಯಾ ನನಗೆ ಅಂತ ಹೇಳ್ತಾಳೆ. ಆವಾಗ ವಿದ್ಯಾ ಹೇಳ್ತಾಳೆ, ಮಾವಯ್ಯ ಹೇಳಿದ್ದು ಕೇಳಿಲ್ವಾ ನಿಮಗೆ, ಮೊದಲು ನನ್ನ ಕರ್ಕೊಂಡು ಹೋಗಿ, ನೀವು ಕರ್ಕೊಂಡು ಹೋಗಲ್ಲ ಅಂದರೆ ಯಾಕೆ ನನ್ನ ಎತ್ಕೊಂಬರ್ಬೇಕಿತ್ತು, ಮೊದಲು ನನ್ನ ಕರ್ಕೊಂಡು ಹೋಗಿ ಅಷ್ಟೇ ಅಂತ ಹೇಳ್ತಾಳೆ. ವಿದ್ಯಾ ಅಂತೂ ಜೋರು ಮಾಡ್ತಾ ಇರ್ತಾಳೆ. ಆಗ ಅವರಿಬ್ಬರು ನಗ್ತಾ ಇರ್ತಾರೆ. ಆಗ ಭದ್ರ ಹೇಳ್ತಾನೆ, ನಿಮ್ಮಿಬ್ಬರಿಗೆ ಕೂಡ ಇದೆ, ನಿಮ್ಮಿಬ್ಬರದೇ ಆಟ ಆಗಿದೆ ಅಲ್ವಾ, ಅಪ್ಪಯ್ಯ ಹೇಳಿದ್ದಕ್ಕೆ ನಾನು ಅವಳನ್ನು ಕರ್ಕೊಂಡು ಬಂದೆ, ಇಲ್ಲದಿದ್ದು ಅವಳನ್ನು ಕರ್ಕೊಂಡೇ ಬರೋದಿಲ್ಲ, ಎಲ್ಲ ನನ್ನ ಕರ್ಮ ಅಂತ ಹೇಳ್ಕೊಂಡು ಅವಳನ್ನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ವಾಶ್ರೂಮಲ್ಲಿ ಬಿಡ್ತಾನೆ. ಇನ್ನು ಹೇಳ್ತಾನೆ, ಚಂಪಾ ಹೋಗು ಅಂತ ಹೇಳ್ತಾನೆ. ಮತ್ತು ಚಂಪನಿಗೆ ಹೇಳ್ತಾನೆ, ಚಂಪಾ ನೀನು ಈ ಮುದುಕಿ ಜೊತೆ ಸೇರ್ಕೊಂಡು ಭಾರಿ ಹಾರಾಡ್ತಿದ್ಯಾ, ಮಾಡಿಸ್ತೇನೆ ನಿಮಗೆ ಅಂತ ಹೇಳ್ತಾನೆ. ಆಗ ಚಂಪಾ ಹೇಳ್ತಾಳೆ, ಅಯ್ಯೋ ಬಾವ, ಮಾವಯ್ಯ ಹೇಳ್ದಕ್ಕಿದೆಲ್ಲ ಮಾಡಿದೆ ಬಾವ, ಅಷ್ಟೇ ಬಾವ ಅಂತಾಳೆ. ನಾನು ಕೂಡ ಅಷ್ಟೇ, ಅಪ್ಪ ಹೇಳಿದಕ್ಕಿದೆಲ್ಲ ಮಾಡಿದೆ, ಇಲ್ದಿದ್ರೆ ನಿಮ್ಗೆಲ್ರಿಗೊಂದು ಗತಿ ಕಾಣಿಸ್ತಿದ್ದೆ ಅಂತ ಹೇಳ್ತಾನೆ. ಇನ್ನು ಚಂಪಾ ಅವಳನ್ನು
ವಿದ್ಯಾನ ವಾಶ್ರೂಮ್ ಕರ್ಕೊಂಡು ಹೋಗಿ ಬರ್ತಾಳೆ. ಇನ್ನು ಭದ್ರ ಅವಳನ್ನು ಎತ್ಕೊಂಡು ಬಂದು ಪುನಃ ಪರೀಕ್ಷೆ ಹಾಲಿಗೆ ಬಿಡ್ತಾನೆ. ಇನ್ನು ಪರೀಕ್ಷೆ ಹಾಲಲ್ಲಿ ಪರೀಕ್ಷೆ ಎಲ್ಲ ಬರೀತಾಳೆ. ಪರೀಕ್ಷೆನೂ ಮುಗಿಯುತ್ತೆ. ಇನ್ನು ಹೊರಗಡೆ ಎಲ್ಲರೂ ನಿಂತಿರ್ತಾರೆ. ಆಗ ಬೆಲ್ ಆಗುತ್ತೆ. ಆಗ ಅಮ್ಮಮ್ಮ ಹೇಳ್ತಾರೆ, ಬೆಲ್ ಆಯಿತು ಅಂದರೆ ಇಷ್ಟೊತ್ತಿಗೆ ಪರೀಕ್ಷೆ ಮುಗ್ದಿರುತ್ತೆ, ವಿದ್ಯಾ ಈಗ ಬರ್ತಾಳೆ ಅಂತ ಹೇಳ್ತಾರೆ. ಇನ್ನು ಮೀಡಿಯಾದವರೆಲ್ಲ ಬರ್ತಾರೆ. ಇನ್ನು ಶಿವರಾಮೇಗೌಡ ಅಂತ ಮೀಡಿಯಾದವ್ರು ಕೇಳ್ತಾರೆ, ಮಂತ್ರಿಗಳೇ, ನೀವು ಇಷ್ಟೊತ್ತು ತನಕ ಬೆಳಿಗ್ಗೆಯಿಂದ ನಿಮ್ಮ ಸೊಸೆ ಎಕ್ಸಾಮ್ ಬರೀತಾನೆ ಕಾಯ್ತಾ ಇದ್ರಿ, ಅವಳದ್ದು ಎಕ್ಸಾಮ್ ಆಯಿತು ಅಂತ ಹೇಳ್ತಾರೆ. ಆವಾಗ ಶಿವರಾಮೇಗೌಡ ಹೇಳ್ತಾರೆ, ಹೌದು, ಆದರೆ ನೀವು ಕೂಡ ಬೆಳಿಗ್ಗೆಯಿಂದ ನಮ್ಮ ಜೊತೆನೇ ಇದ್ದೀರಲ್ವಾ, ನೋಡಿ ನಾನು ಇಲ್ಲಿ ನಿಂತಿದ್ರು ನನ್ನ ರಾಜಕೀಯ ಕೆಲಸನ ಯಾವುದೂ ಮರೀಲಿಲ್ಲ, ಎಲ್ಲ ಕೆಲಸನೂ ಮಾಡ್ತಾನೇ ಇದ್ದೇನೆ ಇಲ್ಲಿಂದನೇ, ಒಂದು ಚೂರು ಕೂಡ ಟೈಮ್ ವೇಸ್ಟ್ ಮಾಡಲಿಲ್ಲ ಅಂತ ಹೇಳ್ತಾರೆ. ನೋಡಿ, ಟೀಕೆಗಳು ಸುಮಾರು ಇರ್ತದೆ, ಆದರೆ ನಾವು ಯಾವುದು ಸರಿ ಅದಕ್ಕೆ ಮಾತ್ರ ನಾವು ಬೆಲೆ ಕೊಡಬೇಕು ಅಂತ ಹೇಳ್ತಾರೆ. ಇನ್ನು ವಿದ್ಯೆ ಬರ್ತಾಳೆ. ಇನ್ನು ಅಮ್ಮಮ್ಮ ಕೇಳ್ತಾಳೆ, ವಿದ್ಯೆ ಚೆನ್ನಾಗಿ ಎಕ್ಸಾಮ್ ಬರ್ತೀಯಾ ಕೇಳ್ತಾಳೆ. ಇನ್ನು ಶಿವರಾಮೇಗೌಡನು ಕೇಳ್ತಾನೆ, ವಿದ್ಯಾ ಚೆನ್ನಾಗಿ ಎಕ್ಸಾಮ್ ಬರ್ತೀಯಾ ಅಂತ ಕೇಳ್ತಾನೆ. ಆಗ ವಿದ್ಯೆ ಹೇಳ್ತಾಳೆ, ಹೌದು ಮಾವ, ತುಂಬ ಚೆನ್ನಾಗಿ ಎಕ್ಸಾಮ್ ಬರೆದೆ ಅಂತ ಹೇಳ್ತಾಳೆ. ಆಗ ಅಮ್ಮಮ್ಮ ಹೇಳ್ತಾರೆ, ಶಿವರಾಮ, ನೀನು ಹೆದರಲೇಬೇಡ, ಓದೋದ್ರಲ್ಲಿ ವಿದ್ಯೆನ ಮೀರಿಸೋರೇ ಇಲ್ಲ, ಅವಳು ಓದು ಅಂತ ಬಂದರೆ ಅವಳು ಒಳ್ಳೆ ಮಾಡಿ ಓದ್ತಾಳೆ, ಒಳ್ಳೆ ಮಾಡಿ ಎಕ್ಸಾಮ್ ಬರೀತಾಳೆ, ಹೋದ ಸಲ ಅಷ್ಟು ನಂಬರ್ ತಗೊಳ್ಳಿಲ್ವ ಅದೇ ರೀತಿ ಅವಳು ಒಳ್ಳೆ ಮಾಡಿ ಎಕ್ಸಾಮ್ ಬರೆದಿರ್ತಾಳೆ ಅಂತ ಹೇಳ್ತಾರೆ. ಆಗ ವಿದ್ಯೆನೂ ಹೇಳ್ತಾರೆ, ಅಮ್ಮಮ್ಮ, ನನಗೆ ಈ ಮನೇಲಿ ಎಲ್ಲರೂ ಸಪೋರ್ಟ್ ಮಾಡುವಾಗ ನಾನು ಎಕ್ಸಾಮ್ ಬರದೇ ಇರ್ತೇನಾ, ನಾನು ಒಳ್ಳೆ ಮಾಡಿ ಓದೋದೇ ಇರ್ತೇನಾ, ಒಳ್ಳೆ ಮಾಡಿ ಎಕ್ಸಾಮ್ ಬರ್ತಿದ್ದೇನೆ ಅಮ್ಮಮ್ಮ ಅಂತ ಹೇಳ್ತಾರೆ. ಇನ್ನವ್ರು ಹೇಳ್ತಾರೆ, ಆಯಿತು ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ಇನ್ನು ಎಲ್ಲರೂ ಕೂಡ ಮನೆಗೆ ಹೋಗ್ತಾರೆ. ಇನ್ನು ಈ ಕಡೆ ವಿದ್ಯಾ ಮತ್ತು ಭದ್ರ ರೂಮಲ್ಲಿ ಇರ್ತಾರೆ. ಅಲ್ಲಿ ವಿದ್ಯೆನ ತಂಗಿ ಸರು ಕೂಡ ಬಂದಿರ್ತಾರೆ. ಇನ್ನು ಭದ್ರ ಹೇಳ್ತಾ ಇರ್ತಾನೆ, ತುಂಬ ಕೈ ನೋವಾಗ್ತಿದೆ ಅಂತ ಹೇಳಿ ಮಲಗಲಿಕ್ಕೆ ಹೋಗ್ತಾನೆ. ಆವಾಗ ವಿದ್ಯಾ ಹೇಳ್ತಾಳೆ, ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಆಗ ಭದ್ರ ಹೇಳ್ತಾಳೆ, ಥ್ಯಾಂಕ್ಸ್ ಎಲ್ಲ ಏನೂ ಬೇಡ, ನೋಡು ನಾನೇನ ಕರ್ಕೊಂಡು ಹೋಗಿದ್ದು ಅಪ್ಪಯ್ಯ ಹೇಳಿದ್ರು ಅನ್ನೋ ಒಂದೇ ಕಾರಣಕ್ಕೆ, ಅದನ್ನು ಬಿಟ್ಟು ನಿನ್ನ ಮೇಲೆ ನಂಗೆ ಕಾಳಜಿ ಇದೆ, ಪ್ರೀತಿ ಇದೆ, ಏನೆಲ್ಲ ಇದೆ ಅಂತ ತಿಳ್ಕೊಂಡು ನೀನೇ ತಪ್ಪಾಗಿ ತಿಳ್ಕೊಳ್ಬೇಡ ಅಂತ ಬೈತಾನೆ. ಆವಾಗ ವಿದ್ಯೆ ಹೇಳ್ತಾಳೆ, ನೋಡಿ ನಾನು ನಿನಗೆ ಥ್ಯಾಂಕ್ಸ್ ಹೇಳಿದ್ದು ಅಂತ ಹೇಳಿ ಅವಳು ಎಲ್ಲ ಮಾತುಗಳನ್ನು ಹೇಳ್ತಾನೆ ಇರ್ತಾಳೆ. ಆಗ ಭದ್ರಂಗೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ತದೆ. ಅವನು ಹೇಳ್ತಾನೆ, ಸ್ವಲ್ಪ ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಅಂತ ಹೇಳಿದರೆ ಅದನ್ನು ಮಾಡಲಿಕ್ಕಿಲ್ಲ, ಬೆಳಿಗ್ಗೆಯಿಂದ ಎಷ್ಟು ಟಯರ್ಡ್ ಆಗಿದೆ ನನಗೆ, ಒಂಚೂರು ಮಲ್ಕೊಳ್ಳುವ ಅಂತ ಬಂದೆ, ನೀನು ನನಗೆ ಮಲಗಲಿಕ್ಕೂ ಬಿಡ್ತಾ ಇಲ್ಲ ಹೇಳ್ಕೊಂಡು ಸರಿಯಾಗಿ ಬೈದು ಅಲ್ಲಿಂದ ಹೋಗ್ತಾನೆ. ಆಗ ವಿದ್ಯೆ ಹೇಳ್ತಾಳೆ, ಆಯ್ತಾಯ್ತು, ನೀವೇನು ಹೇಳಲೇಬೇಡಿ, ನಾನೇನು ಹೇಳೋದೇ ಇಲ್ಲ ಇನ್ನು ಮುಂದೆ ಅಂತ ಹೇಳ್ತಾ ಇರ್ತಾಳೆ. ಆಗ ಸರು ಬರ್ತಾಳೆ. ಸರು ಬಂದು ಹೇಳ್ತಾಳೆ, ಅಕ್ಕ ಯಾಕಕ್ಕ ಈ ರೀತಿ ಹೇಳ್ತೀಯಾ, ನೋಡು ಅವ್ರು ನಿನ್ನನ್ನು ಎತ್ಕೊಂಡು ಹೋಗುವಾಗ ಅವ್ರ ಕಣ್ಣಲ್ಲಿ ಪ್ರೀತಿ ಕಾಳಜಿ ಎಲ್ಲ ಇತ್ತು, ನಾನು ಅದನ್ನು ನೋಡಿದೆ ಅಕ್ಕ ಅಂತ ಹೇಳ್ತಾಳೆ. ಆಗ ವಿದ್ಯೆ ಹೇಳ್ತಾಳೆ, ಏನು ಸರು ಇಷ್ಟೊತ್ತು ತನಕ ಹೇಳ್ತಿದ್ರಲ್ವಾ ಅವ್ರ ಅಪ್ಪ ಹೇಳಿದ್ದಕ್ಕೆ ನನ್ನನ್ನು ಎತ್ಕೊಂಡು ಹೋದ್ರು ಅಂತ, ಹಾಗಿರುವಾಗ ಯಾವ ಕಾಳಜಿ ಯಾವ ಪ್ರೀತಿ, ನಾನಂತೂ ಕಾಣೆ ಅಂತ ಹೇಳ್ತಾಳೆ. ಆಗ ಸರು ಹೇಳ್ತಾಳೆ, ಇಲ್ಲ ಅಕ್ಕ, ಯಾರೋ ಹೇಳಿದರು ಅಂತ ಹೇಳಿ ಅವ್ರು ಮಾಡಲಿಲ್ಲ, ಅವ್ರ ಮನಸ್ಸಲ್ಲಿ ಪ್ರೀತಿ ಇತ್ತು, ಅದಕ್ಕೆ ಅವ್ರು ನಿಮಗೆ ಸಹಾಯ ಮಾಡಿದರು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಸಾವಿತ್ರಿ, ಈಶ್ವರಿ, ವಿನಂತಿ, ಚಿತ್ರ ಎಲ್ಲರೂ ಬರ್ತಾರೆ. ಇನ್ನು ಸಾವಿತ್ರಿ ಹೇಳ್ತಾಳೆ, ಅಬ್ಬಬ್ಬ ವಿದ್ಯಾ, ಟಿಕೆಟೇ ತಗೊಳ್ದೆ ಲಾಟ್ರಿನೇ ಹೊಡೆದಿಯಲ್ಲ, ಖುಷಿ ನೋಡು, ಏನು ಎಕ್ಸಾಮ್ ಬರೆದುಬಿಟ್ಟೆ ಅಂತ ಹೇಳ್ಕೊಂಡು ಏನು ಖುಷಿ ನಿಂಗೆ ಅಂತ ಹೇಳ್ತಾಳೆ. ಇನ್ನು ವಿದ್ಯಾ ಹೇಳ್ತಾಳೆ, ಹಾಗೇನೂ ಇಲ್ಲ ಅಂತ ಹೇಳ್ತಾಳೆ. ಇನ್ನು ಸಾವಿತ್ರಿ ಹೇಳ್ತಾಳೆ, ಏನು ತುಂಬಾ ಮೆರೆದಾಡ್ತಿದ್ಯಾ ಅಂತ ಹೇಳ್ತಾಳೆ. ಆಗ ವಿದ್ಯಾ ಹೇಳ್ತಾಳೆ, ಏನು ಮೆರೆದಾಡ್ತಿಲ್ಲ ನೋಡಿ, ನನಗೆ ನನ್ನ ಆತ್ಮವಿಶ್ವಾಸ ಇದೆ ಅಂತ ಹೇಳ್ತಾಳೆ. ಇನ್ನು ವಿನಂತಿ ಹೇಳ್ತಾಳೆ, ನೋಡು ನೀನು ಹೊಡೆದ ಬಾಲೆಲ್ಲ ಸಿಕ್ಸ್ ಆಗುತ್ತೆ ಅಂತಲೇ ಅಂದ್ಕೊಳ್ಬೇಡ ಅಂತ ಹೇಳ್ತಾಳೆ. ಆಗ ವಿದ್ಯೆ ಹೇಳ್ತಾಳೆ, ಬಾಲ್ ಏನೋ ನಾನು ಹೊಡಿಬೋದು, ಆದರೆ ನಿಮಗೆ ಬ್ಯಾಟಿಂಗ್ ಹಿಡಿಯೋಕ್ಕೆ ಬರೋಲ್ಲಲ್ಲ, ಬ್ಯಾಟ್ ಹಿಡಿಯೋಕ್ಕೆ ಬರೋದೆ ನೀವು ಏನು ಮಾಡ್ತೀರಾ ಅಂತ ಹೇಳಿ ವಿನಂತಿಗೆ ಸರಿಯಾಗಿ ಟಾಂಗ್ ಕೊಡ್ತಾಳೆ. ಇನ್ನು ಸಾವಿತ್ರಿ ಹೇಳ್ತಾಳೆ, ನೋಡಿ ಅತ್ತಿಗೆ, ಇವಳು ಹುಟ್ಟಿರೋದು ದರಿದ್ರ ಮನೇಲಾದರೂ ಇವಳು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದಾಳೆ, ಅದಕ್ಕೆ ಇವಳು ಎಣಿಸಿದೆಲ್ಲ ಆಗ್ತಾ ಇದೆ, ನೋಡಿ ಎಷ್ಟು ಮೆರಿತಿದ್ದಾಳೆ ನೋಡಿ ಅಂತ ಹೇಳ್ತಾಳೆ. ಆಗ ವಿದ್ಯಾ ಹೇಳ್ತಾಳೆ, ನಾನು ಏನು ಮಾಡಬೇಕು ಅದನ್ನು ನಾನು ಮಾಡ್ತೇನೆ ಅಷ್ಟೇ, ನಿಮ್ಮ ಹತ್ರ ನಂಗೆ ಕೇಳಬೇಕಂತಿಲ್ಲ ಅಂತ ಹೇಳ್ತಾಳೆ. ನನ್ನ ಇಷ್ಟ ನಾನು ಮಾಡ್ತೇನೆ ಅಂತ ಹೇಳ್ತಾಳೆ. ಆಗ ಈಶ್ವರಿ ಹೇಳ್ತಾಳೆ, ಏನು ಕೊಬ್ಬು ತೋರಿಸ್ತಿದ್ಯಾ ಅಂತ ಹೇಳ್ತಾಳೆ. ಆಗ ವಿದ್ಯೆ ಹೇಳ್ತಾಳೆ, ಇದು ಕೊಬ್ಬಲ್ಲ ಅತ್ತೆ, ಇದಕ್ಕೆ ಆತ್ಮವಿಶ್ವಾಸ ಅಂತಾರೆ ಅಂತ ಹೇಳ್ತಾಳೆ. ಆಗ ಸಾವಿತ್ರಿ ಹೇಳ್ತಾಳೆ, ಹೌದು ಹೌದು, ನಿನಗೆ ಒಂದಲ್ಲ ಒಂದು ಗತಿ ಕಾಣಿಸ್ತೀನಿ ಕಣೆ, ನಾನು ನಿನ್ನದು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾಳೆ. ಆಗ ವಿದ್ಯೆ ಹೇಳ್ತಾಳೆ, ನೋಡಿ ನನ್ನ ಬಗ್ಗೆ ಯೋಚನೆ ಮಾಡೋದು ಬೇಡ ನೀವು, ಇವಾಗ ನನ್ನ ಬಗ್ಗೆ ಯೋಚನೆ ಮಾಡಿ, ಇವಾಗ ನೀವೆಲ್ಲರೂ ಆಲ್ರೆಡಿ ಹೊರಗೆ ಇದ್ದೀರಾ, ಈಶ್ವರಿ ಅತ್ತೆ ಮತ್ತು ಚಿತ್ರ ಅವರು ಶೆಡ್ಡಲ್ಲಿದ್ದಾರೆ, ಇನ್ನು ಏನಾದರೂ ತಪ್ಪು ಮಾಡಿದರೆ ಆ ಶೆಡ್ಡಿಂದ ಜಾಗ ಖಾಲಿ ಮಾಡಬೇಕಾಗುತ್ತೆ, ಇನ್ನು ನೀವೆಲ್ಲಿ ಹೋಗ್ತೀರಾ, ಬೀದಿಗೆ ಹೋಗ್ತೀರಾ, ಮೊದಲು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ, ಆಮೇಲೆ ನನ್ನ ಬಗ್ಗೆ ನಾನು ಯೋಚನೆ ಮಾಡ್ತೇನೆ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಹೇಳ್ತಾಳೆ, ಅಲ್ಲ ಕಣೆ, ನಿನಗೆ ನನ್ನ ಗಂಡ ಬೇಡ, ನನ್ನ ಗಂಡನ ಜೊತೆ ಇರೋದು ಇಷ್ಟ ಇಲ್ಲ ಅಂತ ಹೇಳ್ತಿದ್ದೆ, ಬೆಳಿಗ್ಗೆ ಅವ್ನು ಎತ್ಕೊಂಡೋಗ ಫುಲ್ ಖುಷಿಯಲ್ಲಿದ್ದೆ, ಏನು ನಾಟಕ ಮಾಡ್ತಿದ್ಯಾ ನಮ್ಮ ಹತ್ರ ಅಂತ ಹೇಳ್ತಾರೆ. ಆಗ ವಿದ್ಯೆ ಹೇಳ್ತಾಳೆ, ಅಯ್ಯಯ್ಯೋ ನೀವು ಕಣ್ಣು ಹಾಕಿ
ಬಿಟ್ರಾ? ಅಯ್ಯೋ ನೋಡೆ ಸರು, ನಾನು ನನ್ನ ಗಂಡನ ಜೊತೆ ಒಟ್ಟಿಗೆ ಇದ್ದರೆ ಒಳ್ಳೆ ಜೋಡಿ ಅಂತ ಕಣ್ಣು ಹಾಕಿಬಿಟ್ರು. ಅಲ್ಲ, ನಾನು ನನ್ನ ಗಂಡನ ಜೊತೆ ಇದ್ದರೆ ನಿಮ್ಗ್ಯಾಕೆ ಉರಿಯುತ್ತೆ? ನೀವ್ಯಾಕೆ ಕಣ್ಣು ಹಾಕ್ತೀರಾ? ಸರು, ನಂಗೆ ಇವರೆಲ್ಲ ಹೋದ್ಮೇಲೆ ಬೇಗ ದೃಷ್ಟಿ ತೆಗಿ ಸರು, ಇವ್ರದ್ದೆಲ್ಲ ಕಣ್ಣು ತುಂಬ ಕೆಟ್ಟ ಕಣ್ಣು ಅಂತ ಹೇಳ್ತಾಳೆ. ಆಗ ಸರು ಹೇಳ್ತಾಳೆ, ಅದಕ್ಕೇನಕ್ಕ, ಸರಿಯಾಗಿ ದೃಷ್ಟಿ ತೆಗಿದೇನೆ, ಎಲ್ಲ ಕಣ್ಣೆಲ್ಲ ಸುಟ್ಟು ಹೋಗಬೇಕು ಅಂತ ಹೇಳ್ತಾಳೆ. ಆಗ ಸಾವಿತ್ರಿ ಹೇಳ್ತಾಳೆ, ಏನೇ ಹೇಳ್ದೆ ಅಂತ ಹೇಳ್ಕೊಂಡು ಸರುವಿಗೆ ಹೊಡಿಲಿಕ್ಕೆ ಬರ್ತಾಳೆ. ಆವಾಗ ವಿದ್ಯೆ ಹೇಳ್ತಾಳೆ, ಕೈ ಕೆಳಗಿಳಿಸಿ, ಕೈ ಕೆಳಗಿಳಿಸಿ ಸಾವಿತ್ರಿ ಅತ್ತೆ ಅಂತ ಹೇಳ್ತಾಳೆ. ಇನ್ನು ಸಾವಿತ್ರಿ ಕೈ ಕೆಳಗಿಳಿಸ್ತಾಳೆ. ನೋಡಿ, ನಿಮ್ಮ ಪಾಡಿಗೆ ನೀವಿದ್ರೆ ಸರಿ, ನನ್ನ ಸುದ್ದಿಗೆ ಬಂದು ನಾನು ಏನು ಮಾಡ್ತೇನೆ ಅಂತ ನಿಮ್ಗೆ ಕರೆಕ್ಟಾಗಿ ಗೊತ್ತಿದೆ. ಇವಾಗಲೇ ಮನೆಯಿಂದ ಹೊರಗಿದ್ದೀರಾ, ಇನ್ನು ಪರ್ಮನೆಂಟಾಗಿ ರೋಡಲ್ಲಿ ಇರಬೇಕು, ಆ ರೀತಿ ಮಾಡ್ತೇನೆ ನಾನು, ಗೊತ್ತಾಯ್ತಲ್ಲ ಅಂತ ಹೇಳಿ ಸರುಗೆ ಹೇಳ್ತಾಳೆ. ಸರು, ನನ್ನ ವಾಶ್ರೂಮಿಗೆ ಕರ್ಕೊಂಡು ಹೋಗ ಅಂತ ಹೇಳಿ ಅವಳು ಹೋಗ್ತಾಳೆ. ಇನ್ನು ಸಾವಿತ್ರಿ ಹೇಳ್ತಾಳೆ ಈಶ್ವರಿ ಹತ್ರ, ನೋಡಿ ಅತ್ತಿಗೆ ಯಾವ ರೀತಿ ಮಾತಾಡ್ತಿದ್ದಾಳೆ ಇವಳು ಸಾಮಾನ್ಯದವಳು ಅಲ್ಲ ಅತ್ತಿಗೆ ಅಂತ ಹೇಳ್ತಾಳೆ. ಆಗ ಈಶ್ವರಿ ಹೇಳ್ತಾಳೆ, ಎಲ್ಲ ನಂದೇ ತಪ್ಪು ಕಣೆ, ಈ 3 ಅಡಿ ಪಾಪ ಅಂತ ಹೇಳಿ ಮದುವೆ ಮನೇಲಿ ಬಾಯಿ ಮುಚ್ಕೊಂಡು ಕೂತೆ ಅಲ್ಲ, ಅದೇ ನನ್ನ ತಪ್ಪು, ಇವಳಿಗೊಂದು ಗತಿ ಕಾಣಿಸ್ತೇನೆ ನಾನು ಅಂತ ಹೇಳ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿತೆ. ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಎಲ್ಲನೂ ನಾಳೆ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಒತ್ತಿ. ಇದರಿಂದ ನಮ್ಮ ವಿಡಿಯೋಗಳು ನಿಮಗೆ ಬೇಗ ಸಿಗುತ್ತದೆ. ಹಾಗೆ ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.